ಕರ್ನಾಟಕ ಲೋಕಸೇವಾ ಆಯೋಗ ಅನ್ನುವಂಥದ್ದು ಹಗರಣಗಳ ಗಣಿಯಾಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ರಾಜ್ಯದ ಎ, ಬಿ, ಸಿ ಮತ್ತು ಡಿ ವರ್ಗದ ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಇಲ್ಲಿಂದ ಅರ್ಹ ಅಭ್ಯರ್ಥಿಗಳನ್ನ ನೇಮಕ ಮಾಡುವ ಸಾಂವಿಧಾನಿಕ ಸಂಸ್ಥೆ ಈ ಕೆಪಿಎಸ್ಸಿ. ಆದ್ರೆ ಕೆಪಿಎಸ್ಸಿಯಲ್ಲಿ ನಡೀತಾ ಇರೋದೇನು? ಕಳೆದ ಹಲವು ವರ್ಷಗಳಿಂದ ಸಾಲು ಸಾಲು ಅಕ್ರಮಗಳೇ. ಹಾಗಿದ್ರೆ ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆಯನ್ನ ಬರೆದು ನೌಕರಿ ತಗೋಬೇಕು ಅಂತ ಕನಸು ಕಾಣೋರ್ ಕತೆ ಏನು? ನೀವೀಗ ವರದಿ ನೋಡ್ತಾ ಇದ್ರಲ್ಲ, 80 ಲಕ್ಷ ರೂಪಾಯಿ ಕೊಟ್ರೆ ಜಾಬ್ ಗ್ಯಾರಂಟಿ ಅಂತ. ಮಾನ ಮರ್ಯಾದೆ ಇದೆ ಅವರಿಗೆಲ್ಲ. ಕೆಪಿಎಸ್ಸಿ ನಡೆಸಿದಂತಹ ಕೆಎಎಸ್ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ಆಗಿತ್ತು. ಒಂದೇ ಕೊಠಡಿಯಲ್ಲಿದ್ದಂತಹ 10ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆದರು. ಶಿವಶಂಕರಪ್ಪ ಸಾಹುಕಾರ್, ಈ ಶಿವಶಂಕರಪ್ಪ ಸಾಹುಕಾರ್ ಅಧ್ಯಕ್ಷರಾಗಿದ್ದಾಗ ನಡೆದಿದ್ದ ಪರೀಕ್ಷೆ ಇದು. ಈ ಕಡೆ ಪಿಡಿಒ ಎಕ್ಸಾಮ್ ಆದಾಗ ಏನಾಗಿತ್ತು? ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಅರ್ಧ ಗಂಟೆ ತಡವಾಗಿ ಪರೀಕ್ಷಾ ಕೇಂದ್ರ ತಲುಪಿದ್ದು ಪ್ರಶ್ನೆ ಪತ್ರಿಕೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲೂ ಕೂಡ ಅಕ್ರಮ ನಡೆದಿತ್ರಿ. ಹಿಂಗೇ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಹುದ್ದೆಗಳನ್ನ ದುಡ್ಡಿಗೆ ಕೆಪಿಎಸ್ಸಿಯಿಂದ ಮಾರಾಟದ ಆರೋಪ ಕೇಳಿ ಬಂದಿರೋದು. ಎಡಬ್ಲ್ಯೂ ಹಾಗೂ ಎಇ ಮತ್ತು ಜೆಇ ಪರೀಕ್ಷೆಗಳಲ್ಲೂ ಕೂಡ ಭಾರಿ ಗೋಲ್ಮಾಲ್ ನಡೆದಿರುವಂತಹ ವಿಚಾರಗಳು ಚರ್ಚೆಗೆ ಬಂತು. ಈಗ ಲೇಟೆಸ್ಟ್ ಆಗಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲೂ ಕೂಡ ಅಕ್ರಮ. ವರದಿಯಲ್ಲಿ ನೀವು ಗಮನಿಸ್ತಾ ಇದ್ರಿ. ಕಾಂತರಾಜ್ 80 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಂತಹ ಆ ಕೆಪಿಎಸ್ಸಿ ಅಧಿಕಾರಿಗಳ ಮುಖವಾಡ ಬಯಲು ಮಾಡಿದ್ರು. ಅಂದ್ರೆ ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಪ್ರಾಮಾಣಿಕವಾಗಿ ಶ್ರಮಪಟ್ಟು ಓದುವಂತ ವಿದ್ಯಾರ್ಥಿಗಳು ಇವತ್ತಲ್ಲ ನಾಳೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಕನಸು ಕಾಣ್ತಾ ಇರುವಂತವ್ರಿಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲೂ ಕೂಡ ಅಕ್ರಮ ಆಗ್ತಾ ಇದೆ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ 8ನೇ ತಾರೀಕಂದು ಪರೀಕ್ಷೆ ನಡೆದಿತ್ತು. ಜನವರಿ 8ನೇ ತಾರೀಕು ನೇಮಕಾತಿ ಪ್ರಕ್ರಿಯೆ ರದ್ದುಗೊಳಿಸುವಂತೆ ಆಕಾಂಕ್ಷಿಗಳು ಒತ್ತಾಯ ಮಾಡಿ ಈಗ ಒಂದು ಪೋಸ್ಟ್ಗೆ 80 ಲಕ್ಷ ರೂಪಾಯಿ ಡೀಲ್ ಮಾಡಿಕೊಳ್ಳುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ವಿದ್ಯಾರ್ಥಿಗಳ ಕನಸನ್ನ ನುಚ್ಚು ನೂರು ಮಾಡ್ತಾ ಇದ್ದೀರಿ ಅಂತ ಹೇಳುವ ಈ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ರೀತಿಯ ಅನ್ಯಾಯಗಳಿಗೆ ಯಾಕೆ ಮೌನ ವಹಿಸಿದ್ದೀರಿ? ಮಾತಾಡಬೇಕಲ್ವಾ? ಇದು ಈಗ ಈ ಎಲ್ಲ ಆಸ್ಪಿರೆಂಟ್ಸ್ ಮಾಡ್ತಾ ಇರುವಂತಹ ಪ್ರಶ್ನೆ. ನೆಕ್ಸ್ಟ್